ಆಮ್ರಪಾಲಿನ ಈ ಮನೆಗೆ ಕರ್ಕೊಂಡ್ಬಂದವ್ ನಾನು. ಆಮ್ರಪಾಲಿ ನನ್ನ ಜವಾಬ್ದಾರಿ. ತಪ್ಪು ಮಾಡ್ಬಿಟ್ಟೆ ನಾನು, ನನ್ನ ಕ್ಷಮಿಸಿ. ಆಮ್ರಪಾಲಿನ ಯಾವತ್ತೂ ಈ ಮನೆಗೆ ನಾನು ಕರ್ಕೊಂಡ್ಬರ್ಬಾರ್ದಿತ್ತು. ಪಾಪ ಛಾಯಾ ಏನೋ ಅನ್ಕೊಂಡಿದ್ಲು, ಆದ್ರೆ ನೀನೇನೋ ನಡೆದೋಯ್ತು. ಪ್ರೆಸ್ ಅವ್ರ ಮುಂದೆ ವಿಡಿಯೋ ಲೀಕ್ ಮಾಡಿ ಪ್ರದ್ಯುಮ್ನಂಗೆ ಅವಮಾನ ಮಾಡ್ಬೇಕು ಅನ್ಕೊಂಡಿದ್ಲು. ಆದ್ರೆ ಪೃಥ್ವಿ ಪೇರೆಂಟ್ಸ್ ಬಂದು ಅವಳಿಗೆ ಎಷ್ಟು ಬೈದ್ಬಿಟ್ರು ಪಾಪ. ಛಾಯಾ ಏನ್ ಮಾಡ್ತಾ ಇದ್ಯಾ? ಛಾಯಾ ಛಾಯಾ ಬಿಡು, ಛಾಯಾ ತಲೆ ಸುತ್ತಾ ಇದೆ, ಬಿಡು. ಅವ್ರು ನನ್ನ ಏನಂದ್ರು? ಪಾಪಿ? ಹ, ನನ್ ಪಾಪಿ ಅಂತೆ. ಅಲ್ಲ ಛಾಯಾ, ಅವ್ರು ಬೈದಿದ್ಕೆ ನಿಂಗೆ ಹುಚ್ಕಿ ಚಿಡ್ದು ಬಿಡ್ತಾ? ನೀನೇನೋ ಅನ್ಕೊಂಡಿದ್ದೆ, ಆದ್ರೆ ಅಲ್ಲಿ ನೀನೇನೋ ನಡೆದು ಬಿಡ್ತು ಅಲ್ಲ. ಏನ್ ಅನ್ಕೊಂಡಿದ್ದೆ ನಾನು? ಪ್ರೆಸ್ ಅವ್ರ ಮುಂದೆ ಅವಮಾನ ಆಗುತ್ತೆ ಅಂತ. ಏನಾಯ್ತು? ಪೃಥ್ವಿಯವ್ರ ಅಪ್ಪ ಅಮ್ಮ ಬಂದ್ರಲ್ಲ. ಅವ್ರನ್ನ ಕರ್ಸಿದ್ಯಾರು? ಅವ್ರನ್ನ ಕರ್ಸಿದ್ ಯಾರು ಅಂತ ನನ್ಗೆ. ದ ಗ್ರೇಟ್ ಛಾಯಾ ಅರಸ್. ನೀನ್ ಕರ್ಸಿದ್ಯಾ ಅವ್ರನ್ನ? ಅವ್ರು ಯಾಕೆ ನಿನ್ನ ಅಟ್ಯಾಕ್ ಮಾಡಿದ್ರು? ಪ್ರದ್ಯುಮ್ನಂಗೆ ಯಾಕೆ ಏನು ಮಾಡ್ಲಿಲ್ಲ? ನಾನ್ ಹೇಳಿದ್ದೇನೆ ಅವ್ರು ಮಾಡಿದ್ರು ಅಷ್ಟೇ. ಸ್ವಲ್ಪ ಓವರ್ ಆಕ್ಟಿಂಗ್ ಮಾಡಿದ್ರು, ಆದ್ರೂ ಪರವಾಗಿಲ್ಲ. ಏನ್ ಆಗ್ಬೇಕಿತ್ತೋ ಅದಂತೂ ಆಯ್ತು. ಅಂದ್ರೆ ನಿನ್ಮೇಲೆ ನೀನೇ ಅಟ್ಯಾಕ್ ಮಾಡಿಸ್ಕೊಂಡ್ಯಾ? ಜಾಣೆ, ಕೊನೆಗೂ ಅರ್ಥ ಆಯ್ತು ನಿನ್ಗೆ. ಬಟ್ ನನ್ಗೆ ಇನ್ನೊಂದು ವಿಷಯ ಅರ್ಥ ಆಗ್ತಿಲ್ಲ. ಅವ್ರನ್ನ ಯಾರು ಮನೆ ನೋಡಿಲ್ವಾ? ಮದ್ವೆ ವಿಷಯ ಮಾತಾಡಿದಾಗ ಅವರು ಊರಲ್ಲಿದ್ರು, ನಮ್ಮನೆಗ್ ಬಂದೇ ಇರ್ಲಿಲ್ಲ. ನಾನೇ ಅವ್ರನ್ನ ಒಂದ್ಸಲ ಮೀಟ್ ಮಾಡಿದ್ದೀನಿ ಅಷ್ಟೇ. ಅಲ್ಲ, ಅವ್ರ ಪ್ರದ್ಯುಮ್ನಂಗೆ ಏನು ಮಾಡ್ಲಿಲ್ಲ, ನಿನಗ್ ಮಾತ್ರ ಬೈದ್ರು. ಯಾಕೆ? ಯಾಕಂದ್ರೆ ನನ್ ತಮ್ಮ ತುಂಬಾ ಒಳ್ಳೆಯವನು. ಅವನ್ಗೆ ತನಗ್ ಬೈದ್ರೆ ಏನು ಅನ್ಸಲ್ಲ. ಯಾಕಂದ್ರೆ ಇಷ್ಟು ವರ್ಷ ಅಪ್ಪ ಬೈದು ಬೈದು ಅಭ್ಯಾಸ ಮಾಡ್ಬಿಟ್ಟಿದ್ದಾರೆ. ಯಾರಾದ್ರೂ ಬಂದು ನೀನ್ ಕೆಟ್ಟೋನು ಅಂದ್ರೆ ಪ್ರದ್ಯುಮ್ ನನ್ಗೆ ಸರಿ ಅನ್ಸುತ್ತೆ. ಅವನು ಜಗಳ ಮಾಡಲ್ಲ, ಅವನಿಗೆ ಬೇಜಾರು ಆಗಲ್ಲ. ಎದುರುಗಡೆ ಇದ್ದವ್ರಿಗೆ ನೀವ್ ಮಾಡಿದ್ದೆ ಸರಿ ಅಂತ ಹೇಳ್ಬಿಡ್ತಾನೆ. ಅದೇ ಅವನ್ ಮನೆಯವ್ರ ಬಗ್ಗೆ ಯಾರಾದ್ರೂ ಕೆಟ್ಟದಾಗ ಮಾತಾಡ್ಲಿ ಹುಟ್ಲಿಲ್ಲ ಅನ್ನಿಸ್ಬಿಡ್ತಾನೆ. ಎಲ್ಲಿ ರಥ ನನ್ ಮೇಲ್ ಬಿದ್ಬಿಡುತ್ತೋ ಅಂತ ಒಂದೇ ಕೈಯಲ್ಲಿ ಗಾಲಿ ಎದ್ದೋನವನು. ನನಗ್ ಗೊತ್ತಿತ್ತು, ನನಗ್ ಯಾರಾದ್ರೂ ಏನಾದ್ರೂ ಅಂದ್ರೆ ಅವನಿಗೆ ಅವನ್ ಜೀವನದ ಮೇಲೇನೆ ಆಸೆ ಹೋಗ್ಬಿಡುತ್ತೆ ಅಂತ. ನೋಡ್ತಾ ಇರು, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಪ್ರದ್ಯುಮ್ನ ಎಲ್ಲರ ಮುಂದೆ ನಿಂತ್ಕೋತಾನೆ, ಕೈ ಮುಗಿತಾನೆ. ಕ್ಷಮಿಸಿ, ನನಗ್ ಯೋಗ್ಯತೆ ಇಲ್ಲ, ನಾನು ಅರಸು ಮನೆಗೆ ಉತ್ತರಾಧಿಕಾರಿ ಆಗಲ್ಲ ಅಂತ ಹೇಳ್ತಾನೆ. ಅಲ್ಲಿಗೆ ನನ್ಗೂ ನನ್ನ ತಮ್ಮಂಗೂ ಇದ್ದ ಲೆಕ್ಕ ಸ್ವಲ್ಪ ಚುಕ್ತ ಆಗತ್ತೆ. ಅಣ್ಣ ಏನ್ ಹೇಳ್ತಿದ್ಯಾ? ಸುಮ್ನೆ ನಿಂತ್ಕೊ ಅಂತ ಹೇಳಿಲ್ವಾ ನಿನ್ಗೆ? ಬಾಯ್ ಮೇಲೆ ಬರ ಹಾಕ್ಬಿಡ್ತೀನಿ ನೋಡ್ ನಿನ್ಗೆ. ನನಗೆ ಗೊತ್ತು ಪುಟಾಣಿ, ಆಮ್ರಪಾಲಿ ಬೇಕು ಅಂತ ಈ ವಿಡಿಯೋ ಶೂಟ್ ಮಾಡಿಲ್ಲ, ಬೇಕು ಅಂತ ಈ ವಿಡಿಯೋ ಯಾರಿಗೂ ಕಳಿಸ್ಲೂ ಇಲ್ಲ ಅಂತಾನೂ ಗೊತ್ತು. ಅವ್ರು ಯಾವಾಗ ಈ ವಿಡಿಯೋ ಶೂಟ್ ಮಾಡಿದ್ರು ಅಂತಾನೂ ತುಂಬಾ ಚೆನ್ನಾಗಿ ನೆನಪಿದೆ. ನಾನವತ್ತು ತುಂಬಾ ಬೇಜಾರು ಮಾಡ್ಕೊಂಡಿದ್ದೆ. ನಾನು ಪಾಪಿ, ನಾನು ಕೊಲೆಗಾರ ಅಂತ ಅನಿಸ್ತಾ ಇತ್ತು. ಯಾರ ಹತ್ರ ಹೇಳ್ಕೊಳ್ಳಿ, ನನ್ನ ಕಷ್ಟ ಯಾರಿಗೂ ಅರ್ಥ ಆಗಲ್ಲ ಅಂತ ಒದ್ದಾಡ್ತಾ ಇದ್ದೆ. ಆದ್ರೆ ಅಮ್ಮನ್ಗೆ ಹೇಳಕ್ಕಾಗಲ್ಲ, ನನ್ಕಿಂತ ಜಾಸ್ತಿ ಸಂಕಟ ಪಡ್ತಾರೆ. ಮಾಯಿಗೂ ಅಷ್ಟೆ, ಸಿಟ್ ಮಾಡ್ಕೋತಾರೆ. ನನ್ನ ಮೊಮ್ಮಗ ಯಾವತ್ತೂ ಬೇಜಾರು ಮಾಡ್ಕೋಬಾರ್ದು ಅಂತಾರೆ.
ನನಗೂ ಗೊತ್ತು ಬೇಜಾರು ಮಾಡ್ಕೋಬಾರ್ದು ಅಂತ. ಆದ್ರೆ ಮನ್ಸ್ ಕೇಳ್ಬೇಕಲ್ವಾ? ಅವತ್ತು ಆಮ್ರಪಾಲಿ ಸಿಕ್ಕಿದ್ರು, ನನ್ನ ಫ್ರೆಂಡ್ ಸಿಕ್ಕಿದ್ರು ಅನ್ಸ್ತು. ಅವ್ರ ಹತ್ರ ಹೇಳ್ಕೋಬಹುದು, ಹೇಳ್ಕೊಂಡ್ರೆ ನನ್ನ ಮನ್ಸು ಹಗುರ ಆಗತ್ತೆ, ನನ್ನ ಎದೆ ಮೇಲೆ ಇದ್ದಿದ್ದ ಭಾರ ಕಡಿಮೆ ಆಗ್ಬೋದೇನೋ ಅಂತ ಅನ್ಸ್ತು. ತಪ್ಪು ಮಾಡ್ಬಿಟ್ಟೆ. ತಪ್ಪು ಅವ್ರು ವಿಡಿಯೋ ಮಾಡಿದ್ದು ಅನ್ನೋದಲ್ಲ, ತಪ್ಪು ಅವ್ರು ನನ್ನ ಫ್ರೆಂಡ್ ಅನ್ಕೊಂಡಿದ್ದು. ಆಪತ್ ಬಾಂಧವ, ಇವತ್ತು ನಾನು ಮಾತಾಡ್ತೀನಿ, ಪ್ಲೀಸ್. ನಿಮ್ಮೆಲ್ರಿಗೂ ಗೊತ್ತು ನನಗೆ ಜಾಸ್ತಿ ಫ್ರೆಂಡ್ಸ್ ಇಲ್ಲ ಅಂತ. ಆದರೆ ಆಮ್ರಪಾಲಿ ಮನೆಗೆ ಬಂದಾಗ ನನಗೊಬ್ರು ಫ್ರೆಂಡ್ ಸಿಕ್ಕಿದ್ದಾರೆ ಅಂತ ಅನಿಸ್ತು. ಬೇರೆಯವ್ರ ಮುಂದೆ ಹೇಳ್ಕೊಳ್ದೇ ಇರೋ ವಿಷಯ ಅವ್ರ ಹತ್ರ ಹೇಳ್ಕೋಬಹುದು ಅಂತ ಅನಿಸ್ತು. ತುಂಬಾ ಖುಷಿ ಆಯ್ತು. ಆದ್ರೆ ಆ ಖುಷಿಯಲ್ಲಿ ಒಂದು ವಿಷಯ ಮರ್ತೋಗ್ಬಿಟ್ಟೆ ನಾನು. ಆಮ್ರಪಾಲಿಗೆ ಆಕ್ಸಿಡೆಂಟ್ ಆಗಿದೆ, ಅವ್ರ ತಲೆಯಲ್ಲಿ ಪೆಟ್ಟು ಬಿದ್ದಿದೆ ಅನ್ನೋದು. ಆದ್ರೆ ಅವ್ರು ಕೆಟ್ಟವ್ರಲ್ಲ. ಅವ್ರ ಬಗ್ಗೆ ಎಲ್ಲ ಗೊತ್ತು ಅಂತ ಹೇಳಕ್ಕಾಗಲ್ಲ, ಆದ್ರೆ ಅವ್ರ ಜೊತೆ ತುಂಬಾ ದಿನ ಸ್ಪೆಂಡ್ ಮಾಡಿದ್ದೀನಿ. ಅವ್ರಿಗೆ ಯಾರ ಬಗ್ಗೆ ಏನು ಕೆಟ್ಟ ಯೋಚನೆ ಇಲ್ಲ, ಯಾರನ್ನು ನೋವು ಮಾಡಬೇಕು ಅನ್ನೋ ಉದ್ದೇಶನೂ ಇಲ್ಲ. ಆದ್ರೆ ಇವತ್ತು ನೋವಾಗಿದೆ. ಈ ಮನೇಲಿರೋ ಪ್ರತಿಯೊಬ್ಬರಿಗೂ ನೋವಾಗಿದೆ. ಕೊನೆಗೂ ಒಪ್ಕೊಂಡಿಯಲ್ಲಪ್ಪ, ನಿನ್ನಿಂದಲೇ ನನ್ನ ಮಗಳ ಜೀವನ ಹಾಳಾಗಿದ್ದು ಅಂತ. ಸಾಕು ಬಿಡು. ಅಣ್ಣ, ಈ ನಿಜವಾಗ್ಲೂ ಹೃದಯನೇ ಇಲ್ಲ. ನಿಮ್ಮ ಅಪ್ಪನ ಮಾತು ಕೇಳ್ಬೇಡ ಪ್ರದ್ಯುಮ್ನ. ಇದ್ರಲ್ಲಿ ನಿಮ್ದು ಯಾವ್ದೂ ತಪ್ಪಿಲ್ಲ. ಪ್ರಜ್ಞೆ ತಪ್ಪಿ ನನ್ನ ಮಗಳು ರೂಮಲ್ಲಿ ಮಲಗಿದ್ದಾಳೆ. ಅವಳು ಕಾಲ್ ಮುರಿದೋಗಿದ್ದಕ್ಕೆ, ಇವತ್ತು ಅವಳ ಜೀವನ ಕತ್ಲಲ್ಲಿರೋದಕ್ಕೆ ಇವನೇ ಕಾರಣ. ಇದು ನಿಮಗೆಲ್ಲ ಗೊತ್ತು, ಆದ್ರೆ ನಿಮಗೆ ಒಪ್ಕೊಳ್ಳುವಂತ ಮನಸ್ಸಿಲ್ಲ ಅಷ್ಟೇ. ಪ್ರದ್ಯುಮ್ನ, ಏನ್ ಮಾಡ್ತಿದ್ಯಾ? ತಪ್ಪು ಮಾಡಿದ್ದೀನಿ ಮಾಯ್, ನಾನು ತಪ್ಪು ಮಾಡಿದ್ದೀನಿ ಅಂದ್ಮೇಲೆ ಶಿಕ್ಷೆ ಅನ್ಭವಿಸ್ಬೇಕಲ್ವಾ? ನೀನ್ ಏನ್ ಹೇಳ್ತೀಯೋ ಆ ಶಿಕ್ಷೆ ಅನ್ಭವಿಸಕ್ ಸಿದ್ಧ ನಾನು. ಹೇಳು. ಶಿಕ್ಷೆ ಆಗ್ಬೇಕಾದ್ರೂ ನಿನ್ಗಲ್ಲ ಪ್ರದ್ಯುಮ್ನ. ನೀನೇನು ತಪ್ಪು ಮಾಡಿಲ್ಲ ಪ್ರದ್ಯುಮ್ನ. ಜನರನ್ನ ನಂಬೋದು, ಪ್ರೀತಿ ಮಾಡೋದು ತಪ್ಪಲ್ಲ ಪ್ರದ್ಯುಮ್ನ. ಓಹೋ, ಚೆನ್ನಾಗಿ ಹೇಳ್ದೆ. ನಿನ್ನ ಮಗ ಏನ್ ಮಾಡಿದ್ರು ತಪ್ಪೇ ಅಲ್ಲ ಅಲ್ವಾ? ಉಳ್ದಿದೆಲ್ಲ ಬಿಡೋಣ, ಆದ್ರೆ ಈಗ ಆಗಿದ್ದಕ್ಕೆ ಪ್ರದ್ಯುಮ್ನ ಅಲ್ಲ ಕಾರಣ, ಆಮ್ರಪಾಲಿ. ನಾನು ಮೊದಲೇ ಹೇಳಿದ್ದೆ, ಈ ಹುಡುಗಿ ಕಾಲಿಟ್ಟಿದ್ದಾಗ್ಲೇ ಹೇಳಿದ್ದೆ, ಇವಳು ನಮ್ಮ ಮನೆಗೆ ಅಪಶಕನ ಆಗ್ತಾಳೆ ಅಂತ. ಯಾರಾದ್ರೂ ಕೇಳಿದ್ರ? ಹೌದಣ್ಣ, ಈ ಮನೇಲಾದ್ರೂ ಅರ್ಧ ನಾಟಕಕ್ಕೆ ಇವಳೇ ಕಾರಣ. ಇವಳು ಮನೆಯಿಂದ ಹೊರಟ್ರೆ
ಎಲ್ಲ ಸರಿ ಹೋಗ್. ಕೇಳಿಸ್ತಾ? ಮತ್ ಯಾಕೆ ಇನ್ನೂ ಇಲ್ಲಿ ನಿಂತಿದ್ಯಾ? ತೊಲಗು ಅಂತ ಹೇಳಿದೆ ತಾನೇ? ಅರ್ಥ ಆಯ್ತಮ್ಮ. ಛಾಯಾ ಒಳ್ಳೆ ಹುಚ್ಚಿ ತರ ಡ್ಯಾನ್ಸ್ ಮಾಡ್ತಾ ಇದ್ಲು. ಇದ್ದಕ್ಕಿದ್ದಾಗೆ ಈ ಒಡವೆ ಬಾಕ್ಸ್ ಕೊಟ್ಟು ಯಾರೋ ಬರ್ತಾರ ಅವ್ರ ಕೈಲಿ ಕೊಡು ಅಂದ್ಲು. ಒಂದೊಂದ್ಸಲ ಈ ಚಾಯ್ ನಂಬಲೇಬಾರ್ದು ಅನ್ಸುತ್ತೆ. ಹಲೋ ಮೇಡಮ್. ಹಾಯ್ ಮೇಡಮ್. ನೀವಿಬ್ರಾಕ್ ಬಂದ್ರಿ ಇಲ್ಲಿಗೆ? ಛಾಯಾ ಮೇಡಮ್ ಅವರು ಪೇಮೆಂಟ್ ಕೊಡ್ತೀನಿ ಅಂದ್ರು, ಅದಕ್ ಬಂದ್ವಿ. ಮೇಡಮ್ಮ ಪೇಮೆಂಟಾ? ಹ್ಞೂ ಮೇಡಮ್, ಪೇಮೆಂಟ್ ತಗೊಂಡು ನಾವು ಊರಿಗೆ ಹೋಗ್ಬೇಕು, ಬಸ್ಸಿಗೆ ಲೇಟ್ ಆಗುತ್ತೆ, ಮೊದ್ಲು ಪೇಮೆಂಟ್ ಕೊಡ್ಸಿ. ನೀವಿಬ್ರಾಕ್ ಮೇಡಮ್ ಅಂತಿದ್ದೀರಾ ಚಾಯನ್ನ? ಇನ್ನೇನ್ ಕರಿಬೇಕು ಮೇಡಮ್, ಕೆಲ್ಸ ಕೊಟ್ಟಿರೋರು ಅವರೇ ಅಲ್ವಾ. ಕೆಲ್ಸನಾ? ನನ್ಗೇನು ಅರ್ಥ ಆಗ್ತಿಲ್ಲ. ಏನ್ ಕೆಲ್ಸ? ಆಕ್ಟಿಂಗು ಮೇಡಮ್. ಮಾಡ್ಲಿಲ್ವಾ ನಿಮ್ ಮುಂದೆ? ಹೆಂಗ್ ಬೈದೆ ಛಾಯಾ ಮೇಡಮ್ಗೆ ಎಲ್ರ ಮುಂದೆ. ಅದಿರ್ಲಿ, ಪೇಮೆಂಟ್ ಹೆಂಗೆ ಇವಾಗ? ಪೇಮೆಂಟ್ ಬದಲು ಒಡವೆನ ಕೊಟ್ಟು ಕಳ್ಸಿದಾರೆ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ರೀ ಹೊರಡೋಣ. ಓ ಮೈ ಗಾಡ್ ಛಾಯಾ, ಯುರ್ ಅನ್ಬಿಲಿವೇಬಲ್. ಮನೆಯವ್ರಿಗೆ ಇಷ್ಟೊಂದು ಸುಳ್ಳು ಹೇಳ್ಬೋದು, ಮೋಸ ಮಾಡ್ಬೋದು ಅಂತ ನನಗೆ ಇವಾಗ್ಲೇ ಗೊತ್ತಾಗ್ತಿರೋದು. ಆಮ್ರಪಾಲಿ, ಮಾತಾಡ್ಬೇಡ ಆಪತ್ ಬಾಂಧವ. ನಿನಗ್ ಕಷ್ಟ ಕೊಡೋಕ್ ನನಗೆ ಇಷ್ಟ ಇಲ್ಲ. ಆಪತ್ ಬಾಂಧವ ಇಲ್ಲ ಅಂದಿದ್ರೆ ಇವತ್ ನಾನ್ ನಿಮ್ಮ ಎದುರುಗಡೆ ನಿಂತ್ಕೊಳ್ತಾನೆ ಇರ್ಲಿಲ್ಲ. ಆದ್ರೆ ಅವನು ಇವತ್ತು ಇಷ್ಟು ಸಂಕಟದಲ್ಲಿ, ಕಷ್ಟದಲ್ಲಿ ನೋಡಕ್ಕಾಗ್ತಿಲ್ಲ. ಅವನು ಹೇಳೋಕ್ ಮುಂಚೆ ನಾನೇ ನಿರ್ಧಾರ ಮಾಡಿದ್ದೀನಿ, ನಾನೇ ಈ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಇಲ್ಲ, ನೀನ್ ಎಲ್ಲೂ ಹೋಗ್ತಿಲ್ಲ. ಪುಟಾಣಿ, ನಾನ್ ತಪ್ಪು ಮಾಡಿಲ್ಲ ಅಂತ ಹೇಳಲ್ಲ. ನನ್ನಿಂದ ತಪ್ಪಾಗಿದೆ, ನಿಮ್ಮೆಲ್ರಿಗೂ ನೋವಾಗಿದೆ. ನಾನು ಯಾವುದನ್ನೂ ಸುಳ್ಳು ಅನ್ನಲ್ಲ.